ನಮಸ್ಕಾರ. ನಾನು ಪರಿಚಯ ಬಂದು ರವಿಕಿರಣ್ ಅಂತ. ಇವತ್ತು ನಿಮಗೆ ಒಂದು ನಮ್ಮ ಈ ಬಾಟ್ರಮ್ ಪ್ರಾಡಕ್ಟ್ನ ನಿಮ್ಮ ಕೈ ಕೊಟ್ಟಿದ್ವಿ ರಮೇಶ್ ಸರ್. ಸೊ ಈ ಬಾಟ್ರಮ್ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೆಲ್ತ್ ಹೇಗಿತ್ತು? ಸೊ ಮೇಡಮ್ದಿರ್ಬೋದು, ನಿಮ್ದಿರ್ಬೋದು, ಹೆಲ್ತ್ ಹೇಗಿತ್ತು? ಈಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಹೇಗೆ ಹೆಲ್ತ್ ಚೇಂಜಸ್ ಆಗಿದೆ ಅಂತ ನಮ್ಮ ವೀಕ್ಷಕರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಸರ್. ಸೊ ಮಾಡ್ಕೊಳ್ಳಿ ಸರ್, ಪರಿಚಯ ಮಾಡ್ಕೊಳ್ಳಿ. ಓಕೆ, ನನ್ನ ಹೆಸರು ರಮೇಶ್ ಅಂತೇಳಿ. ಹಾಂ ಸರ್. ನಾನು BML ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದು. ಈಗ ರಿಟೈರ್ಡ್ ಆಗಿ 2 ವರ್ಷ ಆಯಿತು. ಹಾಂ ಸರ್. ಈ ಬಾಟ್ರಮ್ ಪ್ರಾಡಕ್ಟ್ ಸ್ನೇಹಿತರೊಬ್ಬರಿಂದ ನನಗೆ ತಿಳಿದು ಬಂತು. ಓಕೆ. ಈ ಥರ ನೋಡಿ ತಗೊಳ್ಳಿ ಹೇಗೆ ಅಂದರೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರನೇ ಅವರು, ನಂಜುಂಡಸ್ವಾಮಿ ಅಂತ. ಓಕೆ. ಮುಖ್ಯವಾಗಿ ಏನಂದರೆ ವೈಫ್ಗೆ ನಿದ್ದೆದು ಪ್ರಾಬ್ಲಮ್ ಇತ್ತು. ಓಕೆ. ಮತ್ತು ಆರ್ಥರೈಟಿಸ್ ಅದು ಇದೆಲ್ಲ ಪ್ರಾಬ್ಲಮ್ ಇತ್ತು. ಹೇಗೇನು ಮೋಷನ್ದು ಪ್ರಾಬ್ಲಮ್ ಇತ್ತು. ಇದಕ್ಕೆ ಅವರು ರವಿಕಿರಣ್ ಸರ್ ಬಂದೆಲ್ಲ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರು. ಅವು ಒಂದೇ ಸಾಕು ರವಿ, ಒಂದೇ ಕೊಟ್ಬಿಡಿ ಸಾಕು ಅಂದು. ಇಲ್ಲ ಸರ್, ನೀವು ತಗೊಳ್ಳಿ, ನಾನು ಹೆಲ್ತಿಯಾಗಿ ಇದ್ದೀನಿ ಅಂತ ಹೇಳಿದೆ. ಹಾಂ ಸರ್. ಆದರೂ ಇರಲಿ ಅಂದ್ಬಿಟ್ಟು ಡಬಲ್ ಕಿಟ್ಟು ನಾವು ಸಿಂಗಲ್ಲಿ ತಗೊಂಡ್ರೆ, ಆಮೇಲೆ ಡಬಲ್ ಕಿಟ್ ತಗೊಂಡಿದ್ದೀವಿ. ಓಕೆ. ಅಲ್ಲಿಂದ ಯೂಸ್ ಮಾಡ್ತಾ ಈಗ ಒಂದು 3 ಮಂತ್ಸ್ ಆಯಿತು. ಓಕೆ ಸರ್. ಮುಖ್ಯವಾಗಿ ವೈಫ್ಗೆ ಅವ್ರಿಗೆ ನಿದ್ದೆದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಎಲ್ಲ ಮದುವೆ ಒಂದೊಂದು ದಿವಸ ಬರಲ್ಲ, ಬಟ್ ನಿದ್ದೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಓಕೆ. ಮತ್ತು ಮೋಷನ್ನು ಅವರು 3 ದಿವಸ 4 ದಿವಸ ಒಂದೇ ದಿವಸ ಡೈಲಿ ಇದಾಗುತ್ತೆ. ಓಕೆ ಸರ್. ಮೇನ್ ನಿದ್ದೆ ಮನುಷ್ಯನಿಗೆ. ನನಗೆ ಫಸ್ಟ್ ಕ್ಲಾಸ್ ನಿದ್ದೆ ಬರೋದು, ಅವ್ರ ನಿದ್ದೆಗೆಟ್ಟು ಇದು ಮಾಡೋರು. ಇದಕ್ಕೆ ತಗೊಂಡಿದ್ದಂಥದ್ದು. ಓಕೆ ಸರ್. ಆಮೇಲೆ ಯೂಸು ಹೆಲ್ತಿಯಾಗಿರೋರು ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಹಾಂ ಸರ್. ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಲೇಟೆಸ್ಟಾಗಿ ಇದು ಮಾಡಿದ್ದೇನೆಂದರೆ, ಈ BP 145 150 ಶೂಟ್ ಆಗೋದು. ಡಾಕ್ಟ್ರು ಟ್ಯಾಬ್ಲೆಟ್ಸ್ ತಗೋಬೇಕು ಅಂತೇಳಿ ನಾವು ತಗೊಂಡಿರಲಿಲ್ಲ. ಹಾಂ ಸರ್. ಈಗ ನೋಡ್ರಿ, ಈಗ ಇದು ಯೂಸ್ ಮಾಡಿದ್ಮೇಲೆ BP ನಾರ್ಮಲಿಗೆ ಬಂದಿದೆ. ಸೂಪರ್ ಸರ್. 130 135 ಬಂದಿದೆ. ಇವಾಗ 100 160 ಬರ್ತಲೇ ಇತ್ತು. ಓಕೆ. ವರ್ಷದಿಂದ ಚೆಕ್ ಮಾಡಿಸಿದ್ವಿ. ಸೊ ಈಗ ಅವ್ರಿಗೂ ನಾರ್ಮಲ್ 135 90ಗೆ ಬಂದಿದೆ. ನನಗೂ ಆ BP ಇದಾಗಿದೆ. ನಾವು BPಗೆ ಬೇರೆ ಬೇರೆ ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು ಈ ಥರ ತಗೋತಾ ಇದ್ದೆ. ಡಾಕ್ಟ್ರು ಮಾತ್ರ ಹೇಳಿ ತಗೊಂಡಿರಲಿಲ್ಲ. ಓಕೆ. ಅವರು BPಗೆ ನೆಲ್ಲಿಕಾಯಿ ಜ್ಯೂಸು ಅದು ಇದು ಕುಡಿತಾ ಇದ್ರು. ಆದರೂ ಕಡಿಮೆ ಆಗ್ತಿರ್ಲಿಲ್ಲ. ಕಡಿಮೆ ಆಗಿಲ್ಲ. ಇದರಲ್ಲಿ ಕಂಟ್ರೋಲ್ ಆಗಿದೆ. ಸೂಪರ್ ಸರ್. ಮತ್ತೆ ಮೇನ್ ಮೋಷನ್ ಬೆಳಗ್ಗೆ ಎದ್ದ ತಕ್ಷಣ ನನಗೆ ದಿನಕ್ಕೊಂದೇ ಸಲ ಹೋಗೋದು, ಮೋಷನ್ಗೆ ಹೋಗ್ತಾ ಇದೆ. ಸ್ವಲ್ಪ ಪೇಯ್ನು ಇದಾಗೋದು, ಪೈಲ್ಸ್ ಕಂಪ್ಲೇಂಟ್ ಎಲ್ಲ ಇತ್ತು ನಮಗೆ. ನಮ್ಮದು ಡ್ಯೂಟಿನೇ ಹಂಗಿತ್ತು. ಅದು ಈಗ ಏನೀಗ ಬೆಳಗ್ಗೆ ಆರಾಮು ಅನಿಸುತ್ತೆ ನಮ್ಗೆ. ಓಕೆ ಸರ್. ಮೋಷನ್ಗೆ ಹೋಗುವಾಗ ಏನು ತೊಂದರೆ ಏನಾಗಲ್ಲ. ಮೊದಲು ಉರಿಯೋದು ಅದು ಇದಾಗಿದೆ. ಇದು ಅವಾಯ್ಡ್ ಆಗಿದೆ. ಸೂಪರ್ ಸರ್. ನನಗೆ ಅದಷ್ಟು. ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳೋರು, ಅದು ಇರ್ತದೆ. ಮ್ಯಾಗ್ನೆಟ್ ಬ್ಯಾಂಡ್ಗಳೆಲ್ಲ ಯೂಸ್ ಮಾಡ್ತೀವಿ ಸರ್. ಎನರ್ಜಿ ವೈಸಲ್ಲಿ ಈಗ ಹೇಗಿದೆ ಸರ್? ಮೊದಲು ನೀವು ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ನೀವು ಬಿಫೋರ್ ವಾಕ್ ಮಾಡ್ತಿದ್ಕು, ಈಗ ವಾಕ್ ಮಾಡ್ತಿರ್ತಿರ್ಬೋದು. ಸೊ ಹೇಗೆ ಚೇಂಜಸ್ ಆಗಿದೆ? ಈಸ್ ಅನಿಸುತ್ತೆ, ಅಂದರೆ ಆರಾಮ ಆಗಿದ್ದೇವೆ ಅಂತೆಲ್ಲ ಏನು ಆ ಥರ ಅನಿಸುತ್ತೆ. ಓಕೆ. ಈಗ ವೆಯ್ಟ್ ಮ್ಯಾನೇಜ್ಮೆಂಟು ಇದರಲ್ಲಿ ಬರ್ತದೆ ಅಂತಾರೆ. ವೆಯ್ಟ್ ಕಡಿಮೆ ಆಗಲಿಲ್ಲ, ಒಂಥರ ಬಾಡಿ ತಿನ್ನಾಗೆ ಅದೊಂಥರ ಲೈಟ್ ಆಗಿರುತ್ತೆ, ಆರಾಮಾಗಿ ಅನಿಸುತ್ತೆ. ಓಕೆ ಸರ್. ಓಕೆ. ಟ್ರೈನ್ ಗೀನ್ ಏನೂ ಆಗೋದಿಲ್ಲ. ಓಕೆ ಮೇಡಮ್, ನೀವು ಈಗ ಸರ್ ಎಲ್ಲ ನಿಮ್ಮ ಬಗ್ಗೆ ಹೇಳ್ಬಿಟ್ರು. ನಿಮ್ಗೆ ಅನ್ಸೋ ಪ್ರಕಾರ ಈ ಪ್ರಾಡಕ್ಟ್ಗಿಂತ ಮುಂಚೆ, ಯಾಕೆ ನಾನು ಬಂದಾಗ ನೀವು ನೋಡಿದಾಗ ನೀವು ನೋವಲ್ಲೇ ಇದ್ರಿ, ನಿಮ್ಮ ಫೇಸಲ್ಲಿ ನಗು ಅನ್ನೋದಿರಲಿಲ್ಲ. ಇವತ್ತು ತುಂಬ ಚೆನ್ನಾಗಿ ನಗ್ತಿದ್ದೀರಾ. ಏನು ಅನಿಸ್ತಿದೆ ಮೇಡಮ್? ಒಂದು ಮಾತಲ್ಲಿ ಹೇಳಿ. ನನ್ನ ಹೆಸರು ಸವಿತಾ ಅಂತ. ಓಕೆ. ನನಗೆ ಏನಪ್ಪಾ ಅಂದ್ರೆ, ನಾನು ಇವಾಗ ವಾಕ್ ಮಾಡ್ತೇನೆ. ನೀ ಸರ್ಜರಿ ಆಗಿದೆ ನನಗೆ. 3 ಕಿಲೋಮೀಟರ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ಮಾಡ್ತೀನಿ. ಅದು ಇವಾಗ ಏನಿಲ್ಲ, ನನಗೇನೊಂಥರ ಸುಸ್ತು ಗಿಸ್ತು ಅವೆಲ್ಲ ಏನಿಲ್ಲ, ಆರಾಮ್ಸೆ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲಿ ಪೇನ್ ಬಂದ್ರು, ಆ ಬೆಲ್ಟ್ ಇದೆಯಲ್ಲ, ಬೆಲ್ಟ್ ಹಾಕಿದಾಗ ನನಗೆ ರಿಲೀಫ್ ಸಿಗುತ್ತೆ. ಎಲ್ಲಿ ಕಟ್ಟೋದು, ಕಾಲಿಗೆ ಎಲ್ಲಿ ಇದೆ, ತಲೆನೋವು ಬಂದಾಗ ತಲೆಗೆ ಕಟ್ಟೋದು, ಕೈ ಬಂದ ಭುಜ ನೋವು ಬರುತ್ತೆ, ಎಲ್ಲಿ ಕಟ್ಟಿದ್ರು ರಿಲೀಫ್ ಸಿಗ್ತಾ ಇದೆ. ಎಷ್ಟೊತ್ತು ಕಟ್ಕೋತಿದ್ದೀರಾ ಮೇಡಮ್? ಒಂದು ರಾತ್ರಿ ಹಾಕೊಂಡು ಕಟ್ಕೋತೀನಿ, ಇಲ್ಲ 1 hour 2 hours ರಿಲೀಫ್ ಆಗ್ತಿದೆ. ಓಕೆ. ಅದು ಮತ್ತೆ ನನಗೆ ಅದೇ ನಿದ್ದೆ ಹೇಳಿದ್ರಲ್ಲ, ಈಗ ಚೆನ್ನಾಗಿ ನಿದ್ದೆ ಬರ್ತಿದೆ ಮೇಡಮ್. ಪರವಾಗಿಲ್ಲ. ಮತ್ತೆ ಮೋಷನ್ ಪ್ರಾಬ್ಲಮ್ ಪರವಾಗಿಲ್ಲ. ಓಕೆ. ಇಷ್ಟೆಲ್ಲ ಒಳ್ಳೇದಾಗಿದೆ. ಸೂಪರ್ ಸೂಪರ್ ಕಂಟ್ರೋಲ್ ಬಂದಿದೆ. ಸೂಪರ್ ಮೇಡಮ್. ಸೊ ಈ ಒಂದು ಪ್ರಾಡಕ್ಟ್ನ ಚೆನ್ನಾಗಿ ಎಲ್ರಿಗೂ ರೆಫರ್ ಮಾಡ್ಬೋದಾ ಮೇಡಮ್? ಯೂಸ್ ಮಾಡ್ಬೋದಾ? ಎಲ್ಲರೂ ಯೂಸ್ ಮಾಡ್ಬೋದಾ? ಎಸ್. ಸೊ ಈ ಒಂದು ಪ್ರಾಡಕ್ಟ್ನ ಎಲ್ಲರೂ ಯೂಸ್ ಮಾಡಿ ಅಂತ ಸರ್ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಸೊ ಈ ಫ್ಯಾಮಿಲಿ ಯಾವಾಗಲೂ ಆರೋಗ್ಯಕರವಾಗಿರಲಿ, ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.